ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಮನುಷ್ಯ ಮತ್ತು ಪ್ರಾಣಿಗಳ ನಂಟು ನಿನ್ನೆ ಮೊನ್ನೆಯದಲ್ಲ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಪ್ರಾಣಿಗಳು ಸಹ ಮನುಷ್ಯರು ಪ್ರೀತಿ ತೋರಿಸಿದ್ರೆ ತುಂಬಾ ವಿಧೇಯರಾಗಿರ್ತವೆ. ಇವತ್ತು ಅಜ್ಜಿ ಹೇಳೋ ಕಥೆಯಲ್ಲಿ ಒಬ್ಬ ಹುಡುಗ ಮತ್ತು ಒಂದು ಹೋರಿ ಇದೆಯಂತೆ. ಹೇಗಿತ್ತು ಅವರ ಸ್ನೇಹ ಅನ್ನೋದನ್ನ ನೋಡೋಣ ಅಲ್ವಾ? ಮಕ್ಕಳ ಎಲ್ಲ ಬನ್ನಿ ಬೇಗ. ಇವತ್ತು ನಾನು ನಿಮಗೆಲ್ಲ ಒಂದು ಧೈರ್ಯವಂತ ಎತ್ತಿನ ಕತೆ ಹೇಳ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಒಂದಾನೊಂದು ಕಾಲದಲ್ಲಿ ನಂದಪುರ ಅನ್ನೋ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಸಾಕಷ್ಟು ಮನೆಗಳಿದ್ವು. ಆ ಹಳ್ಳಿ ಇನ್ನೊಂದು ವಿಷಯಕ್ಕೆ ತುಂಬಾನೇ ಜನಪ್ರಿಯವಾಗಿತ್ತು ಮಕ್ಕಳ. ಅದೇನ್ ಗೊತ್ತಾ, ಅಲ್ಲಿ ನಡೀತಾ ಇದ್ದ ಹಸುಗಳ ಸಂತೆ. ನಂದಪುರ ಹಳ್ಳಿಯಿಂದ 10 ಮೈಲಿ ದೂರದಲ್ಲಿ ಶಿವನೂರು ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲೊಬ್ಬ ಹುಡುಗ ಇರ್ತಿದ್ದ. ಆತ ಎಲ್ಲಾರ ಮನೆಯ ದನ ಕಾಯ್ಕೊಂಡು ಜೀವನ ಸಾಗಿಸ್ತಿದ್ದ. ಪಾಪ ಆತ ಅನಾಥನಾಗಿದ್ದ. ಒಂದು ಪುಟ್ಟ ಜೋಪಡಿಯಲ್ಲಿ ವಾಸ ಮಾಡ್ತಿದ್ದ. ಹೇಗೋ ಎಲ್ಲಾರ ಮನೆಯ ದನ ಹುಡ್ಕೊಂಡು ಹೋಗ್ತಿದ್ದ ಅಲ್ವಾ ಮಕ್ಕಳ. ಹೀಗಾಗಿ ದಿನ ಯಾರಾದ್ರೂ ಆತನಿಗೆ ಊಟ ಕೊಡ್ತಿದ್ರು. ಹೀಗೆ ಹೊಟ್ಟೆಗೇನು ಕಮ್ಮಿ ಆಗಿರ್ಲಿಲ್ಲ. ಬಡವನಾಗಿದ್ರೆ ಏನಾಯ್ತು ಮಕ್ಕಳ, ಆತನಿಗೆ ತಾನು ದೊಡ್ಡ ಶ್ರೀಮಂತನಾಗಬೇಕು ಅನ್ನೋ ಆಸೆ ಇತ್ತು. ದನ ಮೇಯಿಸುವಾಗ ಆತ ಆಕಾಶ ನೋಡ್ಕೊಂಡು ಯಾವಾಗ್ಲೂ ಶ್ರೀಮಂತನಾಗೋ ಕನಸು ಕಾಣ್ತಿದ್ದ. ಹೀಗೆ ಒಂದಿನ ಸಂಜೆ ದನವನ್ನೆಲ್ಲ ಅವರವರ ಮನೆಗೆ ಹೊಡ್ಕೊಂಡು ಹೋಗ್ತಾ ಇರುವಾಗ ಆ ಊರಿನ ದೇವಸ್ಥಾನದಲ್ಲಿ ಒಬ್ಬರು ಪ್ರವಚನ ಮಾಡ್ತಾ ಇದ್ರು. ಅದನ್ನ ಕೇಳೋಕೆ ಸಾಕಷ್ಟು ಜನ ಸೇರಿದ್ರು. ಈತನು ಕೇಳೋಣ ಅಂತ ಅಲ್ಲಿ ನಿಂತ. ಆಗ ಪ್ರವಚನಕಾರ, ನಮ್ಮ ಕನಸುಗಳ ಸಾಕಾರಕ್ಕೆ ನಾವು ತುಂಬಾನೇ ಕಷ್ಟಪಡಬೇಕು. ನಮಗಿಷ್ಟ ಆಗುವ ಕೆಲಸವನ್ನ ಮಾಡಬೇಕು. ಆದ್ರೆ ಅದರಲ್ಲಿ ಅತೀವ ಶ್ರದ್ಧೆ ಇದ್ರೆ ನಮ್ಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಈ ಮಾತು ದನ ಕಾಯೋನಿಗೆ ತುಂಬಾನೇ ಪರಿಣಾಮ ಬೀರಿತು. ತಾನು ಜೀವನದಲ್ಲಿ ಏನಾದ್ರೂ ಮಾಡಬೇಕು ಅನ್ನೋ ಛಲ ಮೂಡ್ತು. ಹೀಗಾಗಿ ತನ್ನದೇ ಸ್ವಂತ ದನವನ್ನ ಮಾಡಬೇಕು ಅಂತ ಅನ್ಕೊಂಡ. ಹೀಗಾಗಿ ತಾನು ಉಳಿತಾಯ ಮಾಡಿದ ದುಡ್ಡನ್ನ ತಗೊಂಡು ನಂದಪುರಕ್ಕೆ ಹೋದ. ಅಲ್ಲಿ ಹಸುಗಳ ಸಂತೆ ನಡೆಯುತ್ತಲ್ವಾ, ಹೀಗಾಗಿ ತನ್ನ ದುಡ್ಡಿಂದ ಒಂದು ಹಸುವನ್ನ ತಗೊಂಡು ಅದನ್ನ ಚೆನ್ನಾಗಿ ಸಾಕೋ ನಿರ್ಧಾರಕ್ಕೆ ಬಂದ. ಆದ್ರೆ ಮಕ್ಕಳ, ಅಲ್ಲಿದ್ದ ಹಸುಗಳ ಬೆಲೆ ತುಂಬಾನೇ ಜಾಸ್ತಿ ಇತ್ತು. ಈತನ ಬಳಿ ಅಷ್ಟೊಂದು ಹಣನೇ ಇರಲಿಲ್ಲ. ಆದ್ರೂ ಕೂಡ ಒಂದು ಕುಳ್ಳ ಹಸುವನ್ನ ತಗೊಂಡು ಬರುವುದರಲ್ಲಿ ಆ ಹುಡುಗ ಯಶಸ್ವಿಯಾದ. ಆತ ಕೊಂಡುಕೊಂಡ ಹಸು ತುಂಬಾನೇ ಗಿಡ್ಡವಾಗಿತ್ತು. ಬೆಳವಣಿಗೆ ಸಂಪೂರ್ಣವಾಗಿದ್ರೂ ಕೂಡ ಎತ್ತರವಾಗಿರಲಿಲ್ಲ. ಆದ್ರೂ ಅದಕ್ಕೆ ಬೇಜಾರು ಮಾಡಿಕೊಳ್ಳದ ಹುಡುಗ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಿದ್ದ. ಸ್ವಲ್ಪ ದಿನಗಳು ಕಳೆದಾಗ ಆ ಆಕಳು ಒಂದು ಕರುನ್ ಹಾಕ್ತು. ಅದನ್ನು ಕಂಡು ಬಾಲಕನಿಗೆ ತುಂಬಾನೇ ಖುಷಿ ಆಯ್ತು. ಅದಕ್ಕೆ ಪ್ರೀತಿಯಿಂದ ನಂದಿ ಅಂತ ಹೆಸರಿಟ್ಟ. ನಂದಿ ತುಂಬಾ ಸಲುಗೆಯಿಂದ ಈತನ ಜೊತೆ ಬೆರೀತು. ಈ ಹುಡುಗನು ಕೂಡ ನಂದಿಯನ್ನ ತುಂಬಾನೇ ಹಚ್ಕೊಂಡಿದ್ದ. ಒಂದು ಆಶ್ಚರ್ಯದ ವಿಷಯ ಅಂದ್ರೆ, ಹಸು ಕುಳ್ಳಕ್ಕಿದ್ರೂ ಈ ಹೋರಿ ಮಾತ್ರ ತುಂಬಾನೇ ಎತ್ತರಕ್ಕೆ ಬೆಳೆಯತೊಡಗಿತು. ಹೀಗೆ ಸಾಕಷ್ಟು ದಿನ ಕಳೀತು. ಇದ್ದಕ್ಕಿದ್ದಂಗೆ ಈ ಊರಿಗೆ ಕ್ಷಾಮ ಬಂತು. ತಿನ್ನೋಕೆ ಮೇವೇ ಇಲ್ಲದಂತಾಯ್ತು. ಗಿಡ್ಡ ಹಸು ಸತ್ತೋಗ್ಬಿಡ್ತು ಮಕ್ಕಳ. ಆಗ ಹುಡುಗನಿಗೆ, ಹೀಗಾದ್ರೆ ನನ್ನ ಬಳಿ ಇರೋ ನಂದೀಶಂಗೂ ಸಮಸ್ಯೆ ಆಗುತ್ತೆ. ಹೀಗಾಗಿ ಆತನನ್ನ ಕರ್ಕೊಂಡು ಒಂದು ಕಾಡಿಗೆ ಹೋಗ್ಬಿಟ್ಟ. ಅಲ್ಲಿ ಸಾಕಷ್ಟು ಹುಲ್ಲು ಬೆಳೆದಿರುವುದನ್ನ ನೋಡ್ದ. ಇಲ್ಲೇ ಒಂದು ಗುಡಿಸಲು ಮಾಡಿಕೊಂಡು ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡ್ದ. ಅಂತೆಯೇ ಒಂದು ಚಿಕ್ಕ ಗುಡಿಸಲನ್ನ ಕಟ್ಟೋಕೆ ಶುರು ಮಾಡ್ದ. ನಂದೀಶ ಕೂಡ ಅಲ್ಲಿ ಬೆಳೆದಿದ್ದ ಹುಲ್ಲು ನೋಡಿ ಖುಷಿ ಪಟ್ಟಿದ್ದ. ಹಸಿರು ಹುಲ್ಲನ್ನ ತಿಂದು ಅಲ್ಲಿನ ನೀರಿನ ಕೊಳದಲ್ಲಿ ನೀರು ಕುಡಿದು ಇರೋಕೆ ಶುರು ಮಾಡ್ತು. ಒಳ್ಳೆ ಆಹಾರದಿಂದ ಬಲ ಬಂದು ಒಳ್ಳೆ ಮೈಕಟ್ಟನ್ನ ನಂದೀಶ ಬೆಳೆಸ್ಕೊಂಡ. ಒಂದು ದಿನ ಗುಹೆಯ ಹತ್ತಿರ ಮೇಯ್ತಾ ಇದ್ದಾಗ ಅಲ್ಲಿಗೊಂದು ಸಿಂಹ ಬಂತು. ದೂರದಿಂದಲೇ ಎತ್ತರವಾದ, ಬಲಿಷ್ಠವಾಗಿ ಕಾಣಿಸ್ತಾ ಇದ್ದ ಪ್ರಾಣಿ ನೋಡಿ ಸಿಂಹ, ಆಹಾ, ಈ ದಿನ ನಂಗೆ ಒಳ್ಳೆ ಹಬ್ಬದೂಟ ಸಿಕ್ಕದಂಗಾಯ್ತು ಅನ್ಕೊಳ್ತು. ಅದೇ ಸಮಯದಲ್ಲಿ ಸಿಂಹದ ಬರುವಿಕೆಯನ್ನ ಗಮನಿಸ್ತಾ ಇದ್ದ ಎತ್ತು ಗುಹೆಯ ಕಡೆ ನೋಡ್ತಾ, ಹೇಗೋ ತಿನ್ನಲು ಏನೂ ಮಾಡಬೇಡ, ಈಗ ಸಿಂಹವೊಂದು ಕಾಣಿಸ್ತು, ಹತ್ತಿರಕ್ಕೆ ಬಂದ ತಕ್ಷಣ ಕೊಂದು ಬಿಡ್ತೀನಿ, ಚೆನ್ನಾಗಿ ಅಡುಗೆ ಮಾಡಿ ಊಟ ಮಾಡಿಬಿಡೋಣ ಅಂತ ಗಟ್ಟಿಯಾಗಿ ಹೇಳ್ತು.
ಇದನ್ನ ಕೇಳಿಸ್ಕೊಂಡ ಸಿಂಹ ಇಲ್ಲಿ ಯಾವುದೋ ನನಗಿಂತ ದೊಡ್ಡ ಜೀವಿ ಇದ್ದ ಹಾಗಿದೆ ಅಂದ್ಕೊಂಡು ಪ್ರಾಣ ಭಯದಿಂದ ಅಲ್ಲಿಂದ ಓಡ್ ಓಡಿ ಹೋಗ್ತಾ ಇದ್ದ ಸಿಂಹವನ್ನ ನೋಡಿದ ನರಿಯೊಂದು ಯಾಕೆ ಹೀಗೆ ಓಡ್ತಿದ್ದೀಯಾ ಅಂತ ಸಿಂಹನ್ ಕೇಳ್ತು. ನಾನೊಂದು ಪ್ರಾಣಿ ನೋಡಿದೆ, ತಿನ್ನಲು ಹೋದಾಗ ಭಯವಾಗಿ ಹೀಗೆ ಓಡಬೇಕಾಯಿತು ಅಂತ ಮತ್ತೆ ಓಡಲಾರಂಭಿಸ್ತು. ಅಯ್ಯೋ, ಅದು ಮಾಮೂಲಿ ಎತ್ತಷ್ಟೆ, ನೀನು ಸುಮ್ಮನೆ ಭಯ ಪಡ್ತಿದ್ದೀಯ, ನಡಿ ಬೇಟೆಯಾಡೋಣ, ನನಗೂ ಹಸಿವಾಗ್ತಿದೆ ಅಂತು. ಸಿಂಹ ನರಿಯನ್ನ ಅನುಮಾನದಿಂದ ನೋಡ್ತು. ನೀನು ಯಾವಾಗಲೂ ಕಪಟ ಬುದ್ಧಿಯವನು, ನಿನ್ನ ಮಾತನ್ನ ನಾನು ನಂಬೋದಿಲ್ಲ, ನಿನ್ನ ಮಾತು ಕೇಳಿದ್ರೆ ನನಗೆ ಅಪಾಯ ತಪ್ಪಿದ್ದಲ್ಲ ಅಂತ ಅಲ್ಲಿಂದ ಓಡೋಕ್ ಶುರು ಮಾಡಿತು. ಆಗ ನರರಾಯ, ಸರಿ, ಇಬ್ಬರೂ ಕಾಲಿಗೆ ಹಗ್ಗ ಕಟ್ಕೊಂಡು ನಡೆಯೋಣ, ನಡಿ ಅಂತ ನರಿ ಮುಂದೆ ಮುಂದೆ ನಡೆಯಲಾರಂಭಿಸ್ತು. ಗುಹೆಯ ಹತ್ತಿರ ಬರ್ತಿದ್ದ ಹಾಗೆ ನರಿಯನ್ನ ನೋಡಿದ ಎತ್ತು, ಏಯ್ ನರಿ, 2 ಸಿಂಹಗಳನ್ನ ಕರ್ಕೊಂಡು ಬಾ ಅಂದ್ರೆ ಒಂದೇ ಸಿಂಹವನ್ನ ಕರ್ಕೊಂಡ್ ಬರ್ತಿದ್ಯಲ್ಲ, ನನ್ನ ಮಕ್ಕಳು ಏನ್ ತಿನ್ನಬೇಕು ಅಂತ ದೊಡ್ಡದಾಗಿ ಕಿರಿಸ್ತು. ನರಿ ಮಾತನ್ನ ಕೇಳಿ ತಪ್ಪಾಯ್ತು ಅಂತ ಸಿಂಹ ಮತ್ತೆ ವೇಗವಾಗಿ ಓಡ್ತು. ಹಗ್ಗ ಕಟ್ಟಿದ್ರಿಂದ ನರಿಯನ್ನ ಎಳ್ಕೊಂಡು ಹೋಯ್ತು. ಬುದ್ಧಿವಂತಿಕೆಯಿಂದ ಎತ್ತು ಪ್ರಾಣ ರಕ್ಷಿಸ್ಕೊಂಡ್ರೆ ನರಿ ತನಗಾದ ಗಾಯದಿಂದಾಗಿ ಕುಯ್ಯೋ ಕುಯ್ಯೋ ಅಂತ ನರಳಾಡ್ತು. ಇದನ್ನೆಲ್ಲ ನೋಡಿದ ಬಾಲಕ ಇಲ್ಲಿರೋದು ಸೂಕ್ತವಲ್ಲ ಅಂತ ಎಣಿಸಿ ಮುಂದಿನ ಊರಿಗೆ ನಂದೀಶನ್ ಜೊತೆ ಹೋದ. ಅಲ್ಲಿ ಹೋದಾಗ ಆ ಊರಲ್ಲಿ ಒಂದು ಸ್ಪರ್ಧೆ ಏರ್ಪಡಿಸಿದ್ರು. ಅದುವೇ 50 ಗೋಧಿ ಚೀಲಗಳು ಇರೋ ಗಾಡಿಯನ್ನ ಎಳೆಯೋದು. ಅದನ್ನ ನೋಡ್ತಾ ನಿಂತ. ಗೆದ್ದ ಎತ್ತಿಗೆ 1 ಲಕ್ಷ ರೂಪಾಯಿ ಬಹುಮಾನನೂ ಇತ್ತು. ಆಗ ನಂದೀಶನ್ಗೂ ತಾನು ಭಾಗವಹಿಸಬೇಕು ಅಂತ ಅನ್ನಿಸ್ತು. ಮೊದಲೇ ಗಟ್ಟಿಗನಾಗಿದ್ದ ನಂದೀಶ ಹುಡುಗನಲ್ಲಿ ಹೇಳಿದಾಗ ಆತ ಒಪ್ಪಿಗೆ ಕೊಟ್ಟು ಒಂದು ಗಾಡಿಗೆ ನಂದೀಶನನ್ನ ಹುಡ್ದ. ಜೊತೆಗೆ 4 ಎತ್ತಿನ ಗಾಡಿಗಳಿದ್ವು. ಆಟ ಶುರುವಾಯ್ತು. ಬಲಿಷ್ಠನಾಗಿದ್ದ ನಂದೀಶ ಎಲ್ಲರನ್ನ ಹಿಂದ್ ಹಾಕೊಂಡು ಓಡೋಕ್ ಶುರು ಮಾಡ್ದ. ಸ್ಪರ್ಧೆಯಲ್ಲಿ ಅವನೇ ಗೆದ್ದ. ಗೆದ್ದಿದ್ದಕ್ಕೆ ಸಿಕ್ಕ 1 ಲಕ್ಷ ರೂಪಾಯಿಯಲ್ಲಿ ಒಂದಷ್ಟು ಜಮೀನ್ ಖರೀದಿ ಮಾಡಿಕೊಂಡು ಒಂದು ಮನೆಯನ್ನ ಕಟ್ಟಿಕೊಂಡ ಹುಡುಗ ನಂದೀಶನೊಂದಿಗೆ ಸಾಕಷ್ಟು ವರ್ಷಗಳ ಕಾಲ ಬಾಳದ. ನೋಡಿದ್ರಲ್ಲ ಮಕ್ಕಳ, ಜೀವನ ಅನ್ನೋದು ಏರಿಳಿತಗಳಿಂದ ಕೂಡಿರುತ್ತೆ. ಯಾವಾಗ ಯಾವ ಸ್ಥಿತಿ ಎದುರುಗೊಳ್ಳುತ್ತೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಆದ್ರೆ ನಮ್ಮಲ್ಲಿ ಛಲ ಹೊಂದಿದ್ರೆ ಎಂತಹ ಪರಿಸ್ಥಿತಿಯನ್ನು ನಿಭಾಯಿಸಿ ಬದುಕಬಹುದು. ನೋಡಿದ್ರಾ ಬಾಲಕ ಮತ್ತು ನಂದೀಶನ ಕತೆ ಹೇಗಿತ್ತು ಅಲ್ವಾ? ಈಗ ಪ್ರಕೃತಿ ವಿಕೋಪಗಳಲ್ಲಿ ಒಂದಾದ ಚಂಡಮಾರುತದ ಬಗ್ಗೆ ಮಾಹಿತಿ ಪಡೆಯೋಣ. ಮಾಹಿತಿಗಳು ತುಂಬಾನೇ ಕುತೂಹಲಕಾರಿಯಾಗಿದೆ. ತಡ ಮಾಡೋದು ಬೇಡ, ಬನ್ನಿ ಕೇಳೋಣ. ಇವತ್ ಸ್ಕೂಲಿಂದ ಬರುವಾಗ ಜಿಟಿ ಜಿಟಿ ಅಂತ ಮಳೆ ಶುರುವಾಯ್ತು. ಬ್ಯಾಗಲ್ಲಿರೋ ಛತ್ರಿನ ತೆಗೆದೆ. ಜೋರಾಗಿ ಗಾಳಿ ಶುರುವಾಯ್ತು ಮರೈತಿ. ಛತ್ರಿ ಕಡ್ಡಿ ಎಲ್ಲ ಮುರಿದೋಯ್ತು ಗೊತ್ತಾ? ಹೊಸ ಕೊಡೆ ಕಣೆ. ಅಲ್ಲ ಕಣೋ, ನೀನೇ ದೊಡ್ಡ ಛತ್ರಿ, ನಿನಗೆ ಯಾಕೆ ಛತ್ರಿ ಬೇಕು? ಹಾಗೆ ಆಗ್ಬೇಕು. ನನ್ ಹಾಗೆ ರೈನ್ ಕೋಟ್ ಹಾಕೊಂಡಿದ್ರೆ ಹೀಗಾಗ್ತಿತ್ತ? ಗಾಳಿಗೆ ಹೊಸ ಛತ್ರಿ ಆದ್ರೇನು ಹಳೆ ಛತ್ರಿ ಆದ್ರೇನು ಸಿಕ್ಕಿದ್ದನ್ನೆಲ್ಲ ಉಡಿಸ್ ಮಾಡ್ಕೊಂಡು ಹೋಗುತ್ತೆ. ಈ ಗಾಳಿನೇ ಹಿಂಗೆ, ಇನ್ನು ಚಂಡಮಾರುತ ಬಂದ್ರೆ ಇನ್ನು ಹೆಂಗೆ ಮರೈತಿ? ಯಪ್ಪ, ಚಂಡಮಾರುತದ ಸವಾಸ ಅಲ್ಲ ಮಾರಾಯ. ಹಂಗ? ಹೇ, ಚಂಡಮಾರುತದ ಬಗ್ಗೆ ನಿಂಗೆ ಏನೆಲ್ಲ ಗೊತ್ತಿದೆ? ನಂಗೊಂಚೂರು ಹೇಳ್ಬಿಡೆ. ಹೇಳ್ತೀನಿ, ಕೇಳಿಸ್ಕೊ. ಚಂಡಮಾರುತ ಅನ್ನೋದು ಹವಾಮಾನಕ್ಕೆ ಸಂಬಂಧಿಸಿದ ವಿಚಾರ. ಗಾಳಿಯ ಪ್ರಮಾಣ ಕಡಿಮೆ ಇರೋ ಪ್ರದೇಶಕ್ಕೆ ಗಾಳಿ ತಿರುಗುತ್ತಾ ಬರೋದಕ್ಕೆ ಚಂಡಮಾರುತ ಅಂತಾರೆ. ತಿರುಗುತ್ತಾ ಬರುತ್ತೆ ಅಂದ್ರೆ ಬುಗುರಿ ತರ ಅಂದ್ಕೋಬೇಡ. ಎರ್ರ ಬಿರ್ರಿ ಫಾಸ್ಟ್ ಆಗಿ ಬರುತ್ತೆ ಗೊತ್ತಾ? ಮನೆಗಳು ಹಾರೋಗೋಷ್ಟು, ವಾಹನಗಳು ಪಲ್ಟಿ ಹೊಡೆಯೋಷ್ಟು, ಮನುಷ್ಯರು ಅಂತರಿಸಿಕೊಂಡು ನಿಲ್ಲಲಾಗದಷ್ಟು, ದೊಡ್ಡ ದೊಡ್ಡ ಮರಗಳು ಬುಡ ಸಮೇತ ದೋಪ್ ಅಂತ ಬೀಳುವಷ್ಟು ವೇಗ. ಅಬ್ಬಾ, ಚಂಡಮಾರುತ ಬಂದ್ರೆ ಎಲ್ಲ ಅಲ್ಲೋಲ ಕಲ್ಲೋಲ ಅನ್ನು. ಹೌದು, ಚಂಡಮಾರುತದ ವೇಗವೆಷ್ಟೋ? ಚಂಡಮಾರುತದ ವೇಗಕ್ಕೆ ಅನುಗುಣವಾಗಿ ಬೇರೆ ಬೇರೆ ವಿಧಗಳನ್ನ ಮಾಡಿದ್ದಾರೆ. ಕಡಿಮೆ ವೇಗದ ಬಿರುಗಾಳಿಗೆ ವಾಯುಭಾರ ಕುಸಿತ ಅಂತ ಹೇಳ್ತಾರೆ. ಅದರ ವೇಗ ಪ್ರತಿ ಗಂಟೆಗೆ 31 ರಿಂದ 49 ಕಿಲೋಮೀಟರ್ ಇರುತ್ತೆ. ಎರಡನೇದು ತೀವ್ರ ವಾಯುಭಾರ ಕುಸಿತ. ಅದರಲ್ಲಿ ಗಾಳಿಯ ವೇಗ 50 ರಿಂದ 61 ಕಿಲೋಮೀಟರ್. ತೀವ್ರ ವಾಯುಭಾರ ಕುಸಿತ ಇನ್ನಷ್ಟು ವೇಗವನ್ನ ಪಡ್ಕೊಂಡ್ರೆ ಅದನ್ನ ಚಂಡಮಾರುತ ಅಂತ ಕರೀತಾರೆ. ವೇಗವೆಷ್ಟು ಗೊತ್ತಾ? 62 ರಿಂದ 88 ಕಿಲೋಮೀಟರ್ ಪ್ರತಿ ಗಂಟೆಗೆ. ಅಬ್ಬಾ, ಹಿಂಗೆಲ್ಲ ಇದ್ಯಾ? ಇಷ್ಟೇನಾ? ಇನ್ನು ಬೇರೆ ಬೇರೆ ವಿಧಗಳಿವ್ಯಾ? ಅಯ್ಯೋ ಕೇಳು ಮಾರಾಯ, ಚಂಡಮಾರುತದ ಮುಂದಿನ ಹಂತವೇ ತೀವ್ರ ಚಂಡಮಾರುತ ಅಥವಾ ಸಿವಿಯರ್ ಸೈಕ್ಲೋನಿಕ್ ಸ್ಟ್ರಾಮ್ ಅಂತಾರೆ. ಅದರ ವೇಗ 89 ರಿಂದ 117 ಕಿಲೋಮೀಟರ್ ಅಷ್ಟಿರುತ್ತೆ. ಹಾಗೆ ಮುಂದೆ ಉಗ್ರ ಚಂಡಮಾರುತ, ಅತ್ಯುಗ್ರ ಚಂಡಮಾರುತ ಇದ್ರೆ ಸೂಪರ್ ಚಂಡಮಾರುತ ಕೊನೆಯದು. ಯಪ್ಪ, ಆ ಸೂಪರ್ ಚಂಡಮಾರುತ ಅಂದ್ಯಲ್ಲ, ಅದ್ರ ಸ್ಪೀಡ್ ಎಷ್ಟು? ಸೂಪರ್ ಚಂಡಮಾರುತದ ವೇಗ 222 ಕಿಲೋಮೀಟರ್ಗಿಂತ ಹೆಚ್ಚಿರುತ್ತೆ. ಅದು ಹಾಗೆಲ್ಲ ಕಾಣಿಸೋದಿಲ್ಲ ಮಾರಾಯ.
ಅದ್ ಬಂದ್ರೆ ಆಗೋ ಡ್ಯಾಮೇಜ್ ಅನ್ನ ಸರಿ ಮಾಡೋದಕ್ಕೆ ಸಾಕಷ್ಟು ಕಾಲ ಬೇಕು ನೋಡು. ಯಪ್ಪ, ಅಂಥದ್ದೆಲ್ಲ ಬರೋದು ಬೇಡ, ಡ್ಯಾಮೇಜ್ ಆಗೋದು ಬೇಡ. ಹೌದು, ಚಂಡಮಾರುತಗಳಿಗೆ ವಾರ್ದಾ, ಗೀರ್ದಾ, ಕತ್ರೀನಾ, ಕರೀನಾ ಅಂತೆಲ್ಲ ಹೆಸರಿಟ್ಟಿರ್ತಾರಲ್ವಾ, ಯಾರಿಡೋದು? ಅದಾ, ಪ್ರತಿ ಚಂಡಮಾರುತಕ್ಕೂ ಹೆಸರಿಡಲಾಗುತ್ತೆ. ಯಾರಪ್ಪ ಅಂದ್ರೆ ವಿಶ್ವ ಹವಾಮಾನ ಸಂಸ್ಥೆ ಇದೆಯಲ್ಲ, ಅದು ತನ್ನ ಬೇರೆ ಬೇರೆ ಶಾಖೆಗಳಿಗೆ ಹೆಸರಿಡಿ ಅಂತ ಕಳ್ಸತ್ತೆ. ಹೀಗೆ ಒಟ್ಟಾದ ಹೆಸರುಗಳನ್ನ ಪಟ್ಟಿ ಮಾಡಿಕೊಳ್ಳು ವಿಶ್ವ ಹವಾಮಾನ ಸಂಸ್ಥೆ ಚಂಡಮಾರುತ ಸಮಿತಿಗೆ ಕಳಿಸತ್ತೆ. ಅಲ್ಲಿ ಹೆಸರನ್ನ ಫೈನಲ್ ಮಾಡಲಾಗತ್ತೆ, ಗೊತ್ತಾ? ಓಹೋ, ಚಂಡಮಾರುತದ ನಾಮಕರಣದ ಹಿಂದೆ ಇಷ್ಟೆಲ್ಲ ಆಗುತ್ತಾ? ಇಂಟ್ರೆಸ್ಟಿಂಗ್. ನಮ್ಮಲ್ಲಿ ಹಿಂದೂ ಮಹಾಸಾಗರ ಪ್ರಾಂತ್ಯದ ಸದಸ್ಯ ರಾಷ್ಟ್ರಗಳಾದ ಭಾರತ, ಶ್ರೀಲಂಕಾ, ಥೈಲ್ಯಾಂಡ್, ಮಯನ್ಮಾರ್ ಸೇರಿ ಇನ್ನಷ್ಟು ದೇಶಗಳಿವೆ. ಸದ್ಯ ಚೆನ್ನೈಗೆ ಬಂದು ಹೋಯ್ತಲ್ಲ ವಾರ್ಧಾ ಚಂಡಮಾರುತ, ಅದಕ್ಕೆ ಹೆಸರಿಟ್ಟಿದ್ದು ಯಾರು ಗೊತ್ತಾ? ಪಾಕಿಸ್ತಾನ್. ವಾರ್ಧಾ ಅಂದ್ರೆ ಕೆಂಪು ಗುಲಾಬಿ ಅನ್ನೋ ಅರ್ಥ ಬರತ್ತಂತೆ ಕಣೋ. ಅಂತೂ ವಾರ್ದಾ ಬಂದು ನಮ್ಮಲ್ಲಿ ಹಾನಿ ಮಾಡಿ ಹೋಯ್ತು. ಅದಕ್ಕೆ ನೋಡು, ಪ್ರಕೃತಿ ಮುಂದೆ ಮನುಷ್ಯ ಏನೂ ಅಲ್ಲ ಅನ್ನೋದು. ಆದ್ರೂ ನಾವೆಲ್ಲ ಏನ್ ಹಾರಾಡ್ತೀವಲ್ವಾ? ಹೌದು, ಭೂಮಿ ಮುಂದೆ ನಾವೇನೂ ಅಲ್ಲ ಬಿಡು. ಸರಿ, ನಾನ್ ಹೊರಟೆ ಕಣೋ, ಟೈಮ್ ಆಯ್ತು, ಬಾಯ್. ಹ್ಞೂ ಕಣೆ, ಬಾಯ್. ಬಾಲಕ ಮತ್ತು ನಂದೀಶ ಅನ್ನೋ ಚಂದದ ಕಥೆಯನ್ನ ಕೇಳಿದ್ರೆ, ಜೊತೆಗೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸುವ ಚಂಡಮಾರುತದ ಬಗ್ಗೆಯೂ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಾಯ್ತು. ನೋಡ್ತಾ ನೋಡ್ತಾ ಸಮಯವೂ ಮುಗೀತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕಥೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ